ನಾನು ಯಾವ್ದೋ ರೆಸಾರ್ಟಿಗೆ ಬಂದು ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ನೀವು ಅನ್ಕೊಳ್ಬಹುದು. ಆದ್ರೆ ನಿಮ್ಮ ಊಹೆ ತಪ್ಪು. ಇದು ರೆಸಾರ್ಟ್ ಅಲ್ಲ, ಇದು ನಮ್ಮ ನಂದಲಿಕೆ ಶ್ರೀಕಾಂತ್ ಭಟ್ರ ಕಂಬಳ ಕೋಣಗಳ ಕೊಟ್ಟಿಗೆ. ಹೌದು, ನಮ್ಮ ತುಳುನಾಡಿನಲ್ಲಿ ಕಂಬಳ ಕೋಣಗಳನ್ನ ತಮ್ಮ ಮಕ್ಕಳಂತೆ ಸಾಕ್ತಾರೆ ಅನ್ನುವ ನಾಣ್ಣುಡಿಗೆ ಇದೊಂದು ಉದಾಹರಣೆ ಅಂತ ನಾ ಹೇಳ್ಬೋದು. ನೋಡಿ, ಮೇಲ್ಗಡೆ ಫ್ಯಾನ್ ಅನ್ನು ಇಟ್ಟಿದ್ದಾರೆ, ಕಾಲು ಕೆಳಗೆ ಸೊಪ್ಪನ್ನ ಹಾಕಿದ್ದಾರೆ. ಕೋಣ ಸರಿಯಾಗಿ ಫುಡ್ ತಿಂತ ಉಂಟಾ ಅಥವಾ ನೀರು ಕುಡ್ದಿದ ಅಥವಾ ಎಂತ ಮಾಡ್ತಾ ಉಂಟಾ ಅಂತೇಳಿ ಮಾನಿಟರ್ ಮಾಡ್ಲಿಕ್ಕೆ ಅದಕ್ಕೆ CCTV ಕೂಡ ಹಾಕಿದ್ದಾರೆ. ಇವರು ಅದನ್ನ ಮೊಬೈಲ್ ಅಲ್ಲಿ ನೋಡ್ತಾರಂತೆ. ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ಅವ್ರ ವರ್ಕರ್ಸ್ ಗೆ ಕಾಲ್ ಮಾಡಿ ಹೇಳ್ತಾರೆ ಅಂತ ಹೇಳಿದ್ರು. ಬಾರಿ ಖುಷಿ ಆಯ್ತು ಅವರ ಇಂಟ್ರೆಸ್ಟ್ ನೋಡಿ. ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ ಎಷ್ಟೋ ಜನ ಇಂಥ ಸೇವೆಯನ್ನ ಅವ್ರು ಕೊಡ್ತಾ ಇದ್ದಾರೆ ಅಂತೇಳಿ. ಅಲ್ಲಿ ಟ್ರ್ಯಾಕ್ ಕೂಡ ಇತ್ತು. ಈ ಟ್ರ್ಯಾಕ್ ಈಗ ಯೂಸ್ ಮಾಡ್ತಾ ಇಲ್ಲ ಅಂತೆ, ಕಂಬಳ ಸೀಸನ್, ಹಾಗಾಗಿ ಇದವರ ಪ್ರಾಕ್ಟೀಸಿಗೆ ಮಾಡಿದಂತ ಟ್ರ್ಯಾಕ್ ಅಂತೆ. ಇನ್ನೊಂದು ಟ್ರ್ಯಾಕ್ ಉಂಟಂತೆ, ಅದು ಆಚೆ ಗದ್ದೆಯಲ್ಲಿ ಉಂಟಂತ ಹೇಳಿದ್ರು. ಸೈಡ್ ಅಲ್ಲಿಯೇ ಕಂಬಳ ಕೋಣಗಳಿಗೆ ಓಡ್ಲಿಕ್ಕೋಸ್ಕರ ಸ್ವಿಮ್ಮಿಂಗ್ ಪೂಲ್ ಅನ್ನ ಕೂಡ ಮಾಡಿದ್ದಾರೆ. ಎಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಅನ್ನ ಮಾಡಿದ್ದಾರೆ ನೋಡಿ. ಇದರಲ್ಲಿ 2 ಯೂಸ್ ಉಂಟಂತೆ. ಒಂದು, ತೋಟಕ್ಕೆ ನೀರು ಕೂಡ ಹಾಯಿಸ್ತಾರಂತೆ ಇವರು, ಮತ್ತೆ ಕಂಬಳ ಕೋಣಗಳಿಗೆ ಎಕ್ಸಸೈಸ್ ಕೂಡ ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸ್ತಾರಂತೆ. ಇದರಲ್ಲಿ ಒಮ್ಮೆ ಸ್ವಿಮ್ ಮಾಡಿದ್ರೆ ಕೋಣಗಳ ಕಾಲೆಲ್ಲ ಫ್ರೀ ಆಗ್ತದಂತೆ, ಮತ್ತೆ ಓಡುವಾಗ ಸಹ ಅದಕ್ಕೆ ಸ್ಟಾಮಿನಾ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರು. ಬಟ್ ನನ್ನ ಬ್ಯಾಡ್ ಲಕ್ಕಿಗೆ ಇವತ್ತು ಅದರಲ್ಲಿ ನೀರಿರ್ಲಿಲ್ಲ. ಯಾಕಂತ ಕೇಳಿದೆ, ಅಲ್ಲಿ ಕೆಳಗಡೆ ಲೀಕೇಜ್ ಉಂಟಂತೆ. ಅದರ ರಿಪೇರಿಗೆ ಜನ ಬಂದು ಅದು ರಿಪೇರ್ ಆದ ನಂತರ ಅವರು ನೀರನ್ನ ತುಂಬಿಸ್ತಾರಂತೆ. ನೀವು ಬೇರೆ ವಿಡಿಯೋಸ್ ಅಲ್ಲಿ ನೋಡ್ಬೋದು, ಇದು ಫುಲ್ ಇದ್ದಾಗ ಕೋಣಗಳ ಸ್ವಿಮ್ಮಿಂಗ್ ಕೂಡ. ಇನ್ನು ಕೋಣಗಳ ವಿಷಯಕ್ಕೆ ಬಂದ್ರೆ, ಇಲ್ಲಿ ಸೂರ್ಯಶ್ರೀದು ಕೋಣ ಸಹ ಇತ್ತು. ಇದು ಸೂರ್ಯಶ್ರೀ ಮೋಡ ಅಂತೆ. ಇದು ಎಲ್ಯ ಪಾಂಡು, ಅವರೊಂದು ಲೆಜೆಂಡ್ರಿ ಪಾಂಡು ಇತ್ತು ಆಚೆ, ವಿಡಿಯೋ ಲಾಸ್ಟ್ ಅಲ್ಲಿ ಹಾಕಿದ್ದಾನೆ. ಅದರ ಹೆಸರಲ್ಲೇ ಎಲ್ಯ ಪಾಂಡು ಅಂತ ಹೆಸರಿಟ್ಟಿದ್ದಾರೆ. ನಂತರ ನೀವು ಅದರ ಸೈಡ್ ಅಲ್ಲಿ ನೋಡಿದ್ರೆ ಇದು ಭದ್ರಿ, ಇದು ಸೂರ್ಯಶ್ರೀದೇ ಕೋಣ ಅಂತೆ. ಅದನ್ನ ಸಹ ಇವರು ಇಟ್ಕೊಂಡಿದ್ದಾರೆ. ಬಿರ್ನೋಟು ಕುಟ್ಟಿ ಇರ್ಲಿಲ್ಲ. ನಾನು ಬಂದದ್ದು ಇವನನ್ನು ನೋಡ್ಲಿಕ್ಕೆ. ಇವನ ಬಗ್ಗೆ ಮತ್ತೆ ಹೇಳ್ತಾನೆ, ನಿಮ್ಗೆಲ್ಲ ಗೊತ್ತಾಗಿರ್ಬೋದು ನಾನು ಯಾಕೆ ಬಂದದ ಅಂತ ಹೇಳಿ. ಇವನು ಮೋಡ ಅಂತ ಹೇಳಿದ್ರೆ ಈ ಸಲದ್ದು ಹಗ್ಗ ಹಿರಿಯ ವಿಭಾಗದ್ದು ಚಾಂಪಿಯನ್ ಇವ. ಇನ್ನು ಸಹ ಕಂಬಳ ಮುಗಿಲಿಲ್ಲ, ಬಟ್ ಇವನು 100% ಚಾಂಪಿಯನ್ ಅವ ಈ ಸಲ. ಇವನೇ ನಮ್ಮ ಲೆಜೆಂಡ್ರಿ ಚಾಂಪಿಯನ್ ಕುಟ್ಟಿ. 17 ವರ್ಷ ಪ್ರಾಯ ಆಗಿದೆ. ನಂದಲಿಕೆ ಭಟ್ರದ್ದು ಫೇವರೇಟ್ ಕೋಣ. ಅದಕ್ಕೆ ಭಯಂಕರ ಫ್ಯಾನ್ಸ್ ಇದ್ದಾರೆ. ಅವನನ್ನು ನೋಡ್ಲಿಕ್ಕೆ ಬಂದದ್ದು ನಾನು ಇವತ್ತು. ಯಾಕೆ ಬಂದದ್ದು ಅಂತ ಹೇಳಿದ್ರೆ, 10 ವರ್ಷದ ನಂತರ ಇವ ಮೆಡಲ್ ಅಲ್ಲಿ ವಿನ್ ಆಗಿದ್ದಾನೆ. ಹಗ್ಗ ಹಿರಿಯ ವಿಭಾಗದಲ್ಲಿ ಮೆಡಲ್ ಮಾಡಿದ್ದಾನೆ. ಹಾಗಾಗಿ ನೋಡ್ಲಿಕ್ಕೆ ಬಂದ. ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಅವನನ್ನ ಭಟ್ರು ಇನ್ನು ಉಳಿಸುದಿಲ್ಲ ಅಂತೆ, ಕುಟ್ಟಿ ರಿಟೈರ್ಡ್ ಅಂತ ಹೇಳಿ. ಹಾಗಾಗಿ ಇವನನ್ನ ನೋಡ್ಲಿಕ್ಕೆ ಬಂದದ್ದು. ಇವನಿಗೆ ಮಸ್ತ್ ಫ್ಯಾನ್ಸ್ ಇದ್ದಾರೆ ತುಳುನಾಡಿನಲ್ಲಿ. ರೀಸನ್ ಅಂದ್ರೆ ಒಂದು ಒಳ್ಳೆ ಓಡ್ತಾನೆ ಇವ, ಮತ್ತೆ ಭಯಂಕರ ಜೋರಿವ. ಆ ಜೋರಿದ್ರೆ ಸಹ ಜನಗಳು ಲೈಕ್ ಮಾಡ್ತಾರೆ ಇವನನ್ನು, ಯಾಕಂದ್ರೆ ಕಂಬಳ ಹೊರಿಗಳೇ ಜೋರಿರ್ತವೆ. ಮತ್ತೆ ಇವನು ಮೋಡನ್ ಬಗ್ಗೆ ಹೇಳೋದೇ ಬೇಡ. ಇವನದು ರೀಸೆಂಟ್ ನೀವು ಯಾವ ವಿಡಿಯೋಸ್ ನೋಡಿದ್ರು ಅವನದ್ದೇ ರನ್ನಿಂಗ್ ಇರೋದು. ಇವನು ಬಾರ್ಗಿ ಅಂತ ಒಂದು ಬಾರಿ ಫೇಮಸ್ ಕೋಣ ಉಂಟು, ಅದರ ಒಟ್ಟಿಗೆ ಇರೋದು ಇದು ಭದ್ರಿ ಅಂತ ಹೇಳಿ. ಬಾರ್ಗಿ ಸೂರ್ಯಶ್ರಲ್ಲಿ ಇರೋದು. ನೆಕ್ಸ್ಟ್ ಅದರ ಸೈಡ್ ಅಲ್ಲಿ ಇರೋದು ಇವನು ಎಲ್ಯ ಪಾಂಡು ಬಗ್ಗೆ ನಾನು ಲಾಸ್ಟಿಗೆ ಹೇಳ್ತೇನೆ. ಅವನು ಮತ್ತೆ ಕುಟ್ಟಿ ಸೇಮ್ ಏಜ್. ಅವನ ಲೆಗಸಿಯನ್ನು ಮುಂದೆ ತಕೊಂಡು ಹೋಗ್ತಾನಂತೇಳಿ ಇವನಿಗೆ ಪಾಂಡು ಅಂತೇಳಿ ಹೆಸರು ಇಟ್ಟಿದ್ದಾರಂತೆ. ನಾನು ಕುಟ್ಟಿಯನ್ನು ಒಂದು ನೋಡಿ ಖುಷಿಯಲ್ಲಿ ಹೋಗುವ ಅಂತೇಳಿ ಬಂದದ್ದು. ಆಮೇಲೆ ಬಂದ ಮೇಲೆ ಗೊತ್ತಾಯ್ತು, ನಿನ್ನೆ ರಾತ್ರಿಗೆ ಕೆಲವು ಲೇಡೀಸ್ ಎಲ್ಲ ಬಂದಿದ್ದಾರಂತೆ, ಗರ್ಲ್ಸ್ ಎಲ್ಲ ಕುಟ್ಟಿಯನ್ನ ವೆಲ್ಕಮ್ ಮಾಡ್ಲಿಕ್ಕೆ. ಅದನ್ನು ನೋಡಿ ನಂದಲಿಕೆ ಭಟ್ರಿಗೆ ಮತ್ತೆ ಅಲ್ಲಿನ ವರ್ಕರ್ಸ್ಗೆಲ್ಲ ಭಾರಿ ಖುಷಿಯಾಗಿದೆ ಅಂತ ಅವ್ರು ಹೇಳುದು. ನಾವು ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಅಭಿಮಾನಿಗಳು ಬರ್ತಾರೆ, ಅದೇ ದಿನ ರಾತ್ರಿ ಸಹ ವೆಯ್ಟ್ ಮಾಡಿ 8 ಗಂಟೆ ತನಕ ಇದ್ದು ಹೋಗಿದ್ದಾರಂತೆ. ಇವನ್ ನೋಡಿ ರಾಜ ಅಂತೇಳಿ, ಸದ್ಯದ್ದು ನಂದಲಿಕ್ಕೆ ಡಾನ್ ಅಂತೇವ. ಇವನ್ ಹಿಡಿಲಿಕ್ಕೆ 3 ಜನ ಬೇಕು. ಇವನ ಕೊಂಬು ನೋಡಿ ಕಡಗದಾಗೆ ಉಂಟು, ಮಸ್ತ್ ಜೋರಿವ. ನಾನ್ ಬರುವಾಗ ಮಲಗಿದ್ದ ರಾಜ ಅಂತೇಳಿ ಮೆಲ್ಲ ಎಬ್ಬಿಸಿದೆ. ನಿಲ್ಲಿಲ್ಲ, ಯಾಕಂದ್ರೆ ನಾವು ಹೋಗೋದು ಮಧ್ಯಾಹ್ನ, ಆಗ ಮಲಗಿರ್ತಾರೆ ಹೆಚ್ಚಾಗಿ. ನಾನು ಹೋದಾಗ ಎಲ್ಲ ಕೋಣಗಳು ಮಲಗಿದ ನಂತರ ಭಟ್ರು ತೋಟಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿದ್ರು. ಅವರು ರಿಟರ್ನ್ ಬರುವಾಗ ನಂಗೆ ಕನ್ಫರ್ಮ್ ಇತ್ತು, ಕುಟ್ಟಿ ಅವರ ವಾಯ್ಸ್ ಕೇಳಿದ ಕೂಡಲೇ ನಿಲ್ತಾನೆ ಅಂತೇಳಿ. ಅದಕ್ಕೋಸ್ಕರ ನಾನು ರೆಡಿ ಇದ್ದೆ ಕ್ಯಾಪ್ಚರ್ ಮಾಡ್ಲಿಕ್ಕೆ. ಇಲ್ಲಿ ನೋಡಿ ನಂದಲಿಕ್ಕೆ ಭಟ್ರು ಬಂದು ಕೂತ ಕೂಡ್ಲೆ ಎದ್ದಿದ್ದಾನೆ ಇವ ನೋಡಿ. ಅದಕ್ಕೆ ಹೇಳುದು, ಕೋಣಗಳಿಗೆ ಸಹ ಮನುಷ್ಯನ ಭಾವನೆ ಅರ್ಥ ಆಗ್ತದೆ. ಅವುಗಳ ಸಹ ಭಯಂಕರ ಸ್ಮಾರ್ಟ್ ಅನಿಮಲ್ಸ್ ಅಂತೇಳಿ. ಮತ್ತೆ ನಂದಲಿಕೆ ಭಟ್ಟದ್ದು ಫೇವ್ರೆಟ್ ಕೋಣ ಅಂತ ಹೇಳಿದ್ದು ಸುಳ್ಳಲ್ಲ. ಅವರೊಟ್ಟಿಗೆ ಸಹ ಇವನು ಅವರ ಮಾತಿಗೆ ತಲೆ ಹಂದಡಿಸ್ತಾ ಇದ್ದ. ಅವರು ಸಹ ಇದ್ರ ಹತ್ರ ಮನುಷ್ಯನ ಹತ್ರ ಮಾತಾಡುವಾಗೆ ಮಾತಾಡುತ್ತಾ ಇದ್ರು. ನೋಡ್ಲಿಕ್ಕೆ ಭಾರಿ ಖುಷಿ ಆಯ್ತು ಮಾತ್ರ. ನೋಡಿ ಅಂತ ವಿಡಿಯೋದಲ್ಲಿ ಅವರನ್ನೇ ನೋಡ್ತಾ ಇದ್ದಾನೆ.
ಅವ್ರು ಸಹ ಅವರೊಟ್ಟಿಗೆ ಮಾತಾಡ್ತಾ ಇದ್ರು. ಯೂಶ್ವಲಿ ಇವ ಮೊದಲೆಲ್ಲ ಮುಟ್ಲಿಕ್ಕೆಲ್ಲ ಬಿಡ್ತಿರ್ಲಿಲ್ಲ. ಇವತ್ತೇನ ಮೆಡಲ್ ವಿನ್ ಆಗಿದ್ದ ಖುಷಿಯಲ್ಲಿಯ ಮುಟ್ಲಿಕ್ಕೆ ಬಿಟ್ಟ. ಅದೇ ಖುಷಿಯಲ್ಲಿ ನಾನ್ ಸಹ ಒಮ್ಮೆ ಅವನನ್ನ ಮುಟ್ಟಿ ಒಂದು ಕಂಗ್ರಾಚುಲೇಟ್ ಮಾಡಿದೆ. ಕುಟ್ಟಿ ಅಂತ ಹೇಳಿದ್ರೆ ಮೊದ್ಲು ಮುಟ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಹಿಂದೆ ಹೋಗಿ ನಿಲ್ತಿದ್ದ, ಹತ್ರ ಬಂದ್ರೆ ಹಾಯುದೆಲ್ಲ ಮಾಡ್ತಿದ್ದ. ಬಟ್ ಇವತ್ತು ಭಯಂಕರ ಕೂಲ್ ಇದ್ದಾತ. ನನ್ಗೆ ಸಹ ಭಾರಿ ಖುಷಿ ಆಯಿತು. ಆದ್ರೆ ಸಹ ಸ್ವಲ್ಪ ಮುಟ್ಟಿದ್ಮೇಲೆ ತಲೆಯೆಲ್ಲ ಹಂದಾಡಿಸ್ಲಿಕ್ಕೆ ಶುರು ಮಾಡಿದ. ಈ ಪ್ರಾಣಿದಯಾ ಸಂಘದವರು ಇದನ್ನು ನೋಡ್ಬೇಕು. ನೋಡಿ, ಇಷ್ಟು ಏಜ್ ಆದ ಕೋಣ ಕೂಡ ಅಷ್ಟು ಆರೈಕೆಯಲ್ಲಿ ಮೆಡಲ್ ಮಾಡ್ತದೆ ಅಂತ ಹೇಳಿದ್ರೆ ಅದನ್ನ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರಂತ ನನ್ಗೆ ಗೊತ್ತಿಲ್ಲ. ಇವನನ್ನ ಸಾಕ್ಲಿಕ್ಕೆ ಬಿಡಿ, ಇವನನ್ನ ಮುಟ್ಲಿಕ್ಕೆ ಅವ್ರ ಹತ್ರ ಆಗ್ಲಿಕ್ಕಿಲ್ಲ. ಇನ್ನಷ್ಟು ಜನ ಅಭಿಮಾನಿಗಳು ಬಂದು ಇವನನ್ನ ಮಾತಾಡಿಸಿ ಹೋಗ್ತಾರೆ ಅಂತೇಳಿ ನಂಗೆ ಸಹ ಕನ್ಫರ್ಮ್ ಉಂಟು. ಅದಾದ ನಂತರ ನಮ್ದು ಲೆಜೆಂಡರಿ ಪಾಂಡು ಇದ್ದ ಅಲ್ಲಿ ಸೈಡ್ ಅಲ್ಲಿ, ಪಾಪ ಇವಾಗ ರಿಟೈರ್ಡ್ ಆಗಿದ್ದಾನೆ, ಮತ್ತೆ ಸ್ವಲ್ಪ ಸೌಖ್ಯ ಇಲ್ಲ ಅಂತ ಇವ. ಕುಟ್ಟಿ ಮತ್ತೆ ಇವನು ಸೇಮ್ ಏಜ್, ಆದ್ರೆ ಸಹ ಕುಟ್ಟಿ ಇನ್ನೂ ಸಹ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಕಾರಣ ಎಂತ ಅಂತ ಹೇಳಿದ್ರೆ ನಂದಲಿಕ್ಕೆ ಭಟ್ರಹಟ್ಟಿಯಲ್ಲಿ ಮೊದಲಿಂದ ಇದ್ದ ಅಂತೆ ಅವ. ಆದ್ರೆ ಪಾಂಡು 3-4 ಟೀಮ್ ಪಾಸ್ ಆಗಿ ನಂತರ ನಂದಲಿಕ್ಕೆ ಹಟ್ಟಿಗೆ ಬಂದದಂತೆ. ಹಾಗಾಗಿ ಇವನಿಗೆ ಮೊದಲೆಲ್ಲ ಸ್ವಲ್ಪ ಆರೈಕೆಯಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು, ಅಂದ್ರೆ ಕುಟ್ಟಿಯಷ್ಟು ಒಳ್ಳೆ ಆರೈಕೆ ಸಿಕ್ಕಿರ್ಲಿಕ್ಕಿಲ್ಲ ಅಂತ ಹೇಳಿ ಅವರದ್ದೊಂದು ಅಭಿಪ್ರಾಯ. ಇವನಿಗೆ ರಿಟೈರ್ಡ್ ಮಾಡಿದ್ದಾರೆ, ಬಟ್ ಇವನು ಸಹ ಲೆಜೆಂಡ್. ಅಲ್ಲಿ ಮಹಾಲಿಂಗೇಶ್ವರ ದೇವರ ಗೂಳಿ ಕೂಡ ಇತ್ತು, ಅದು ಸಹ ಇವರೇ ಭಟ್ರೆ ಸಾಕ್ತಾ ಇದ್ದಾರಂತೆ. ಅವನ್ ಸಹ ಭಯಂಕರ ಸಾಧು ಇದ್ದ. ಅವನ ನಮಸ್ಕಾರ ತಕೊಂಡು ಅಂತ ಅಲ್ಲಿಂದ ನಾನು ಹೊರಟೆ. ಥ್ಯಾಂಕ್ ಯು.